ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂದಹಾಗೆ ಇವತ್ತು ಸಂಕಷ್ಟಿ ಇತ್ತು. ಬೆಳಗ್ಗೆನೂ ಕೂಡ ದೇವಸ್ಥಾನಕ್ಕೆ ಬಂದುಬಿಟ್ಟು ಸಂಕಷ್ಟಿನ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ಕೂಡ ನಾನು ಎಂಡ್ ಮಾಡ್ತಿರೋದು ಕೂಡ ದೇವಸ್ಥಾನದಲ್ಲೇ. ಇವತ್ತು ಧಾರವಾಡಲ್ಲಿ ಮಳೆ ಇದೆ, ಹಾಗಾಗಿ ಚಂದ್ರನ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಆಗದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಗಣೇಶನ ದರ್ಶನದಿಂದನೇ ಎಂಟು ಮಾಡ್ತಾರೆ ತುಂಬ ಜನ. ಕೆಲವರು ಚಂದ್ರನ ನೋಡಿಬಿಟ್ಟೆ ಊಟ ಮಾಡೋದು. ಬಟ್ ನನಗಿವತ್ತು ಚಂದ್ರನ ದರ್ಶನ ಆಗಲ್ಲ ಅಂತ ಗೊತ್ತಿತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಆರಾಮಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಏನೇನು ಆಗಿದೆ ನೆಕ್ಸ್ಟ್ ಪ್ರೋಸೆಸ್ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಅಂದಾಗೆ ಯಾರ್ಯಾರು ಸಂಕಷ್ಟಿ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ತುಂಬ ಜನ ಸಂಕಷ್ಟಿ ಮಾಡ್ತೀರಾ. ಎಲ್ರಿಗೂ ದೇವ್ರು ಇಷ್ಟ, ಅದರಲ್ಲೂ ಫೇವ್ರೆಟ್ ದೇವರು ಅಂತ ಒಬ್ರು ಇರ್ತಾರೆ. ಬಟ್ ನನಗೆ ಶಿವ ದೇವರು ತುಂಬ ಇಷ್ಟ. ಸೊ ನಮ್ಮ ಕಡೆ ಮಂಜುನಾಥನ್ ತುಂಬ ನಂಬ್ತೀವಿ. ನೆಕ್ಸ್ಟು ಗಣೇಶನ ದರ್ಶನ ಮುಗಿಸ್ಕೊಂಡ್ಮೇಲೆ ನಾವು ಬಂದಿದ್ದು ಎಕ್ಕೆ ಗಿಡದ ಪೂಜೆ ಮಾಡಿಕೊಂಡು, ಹಾಗೆ ನಮ್ಮ ಆಂಜನೇಯ ಸ್ವಾಮಿಯವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬನ್ನಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಇಲ್ಲಿಂದನೇ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಅದು ಹಾಗೆ ಬನ್ನಿ ಪೂಜೆನ ಯಾರ್ಯಾರು ಮಾಡಿದ್ದೀರಾ? ನಾವಂತೂ ದಸರಾ ಟೈಮಲ್ಲಿ ಮಾಡ್ತೀವಿ ನಮ್ಮ ಕಡೆ ಬನ್ನಿ ಪೂಜೆ ಅಂತ ಹೇಳಿಬಿಟ್ಟು. ಅದು ಎಷ್ಟು ದಿನ ಇರುತ್ತೆ ಅಷ್ಟು ದಿನ, 9 ದಿನ ಕೂಡ ನಾವು ಬನ್ನಿ ಪೂಜೆ ಮಾಡೋದಿದೆ. ಅದರಲ್ಲೂ ಸ್ಪೆಷಲಿ ನಮ್ಮ ಶಿವಮೊಗ್ಗ ಸೈಡ್ ಅಜ್ಜಿಯೊಬ್ಬರು ತುಂಬ ಮಾಡ್ತಾರೆ ಅದನ್ನು. ಇಲ್ಲಿಗೆ ಪೂಜೆ ಮುಗೀತು. ಈಗ ನೆಕ್ಸ್ಟ್ ಇರೋದು ಫಾಸ್ಟಿಂಗ್ನ ಬ್ರೇಕ್ ಮಾಡೋ ಟೈಮ್. ಆಯಿತು. ಲಾಸ್ಟ್ ಪಾನಿಪುರಿನ ಕಾಯ್ದು ಖಾವೋ ಬಜ್ಜಿ ಯಾಕೆ ಅದೇನೋ ಬಿದ್ದಿ ತಗೋ ಅಂದಂಗ ನನಗೆ. ಅಂಕಲ್ ಇದ್ದಾರೆ, ಬಜ್ಜಿ ಇಲ್ವಾ? ಯಾಕೆ? ಮಯೂರ ಹೋಟೆಲ್ ಊಟ. ಒಲವೇ ನನ್ನ ಒಡಲ ನುಂಗಿ ನಗುವ ಆಸೆಗೆ ತಕಿ